ರಾಜ್ಯದಲ್ಲಿ ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ನಿರ್ಬಂಧ ವಿಧಿಸಬೇಕು ಅಂತ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಗಳಿಗೆ ಬರೆದಂತ ಪತ್ರ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಗುರಿಯಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆಗೆ ಸವಾಲೆಸೆದಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ತಮ್ಮಿದ್ರೆ ಅಕ್ರಮ ಮಸೀದಿಗಳು, ಮದರಸಗಳು ಇದನ್ನ ಬಂದ್ ಮಾಡಲಿ ಪ್ರಿಯಾಂಕ್ ಖರ್ಗೆ. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡ್ತಾ ಇರೋದನ್ನ ಬಂದ್ ಮಾಡಿಸ್ಲಿ. ಕೇವಲ ಸನಾತನ ಹಿಂದೂ ಧರ್ಮವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇವರು. ಆರ್ಎಸ್ಎಸ್ ಶಾಖೆಯಲ್ಲಿ ದೇಶಭಕ್ತಿಯ ಬಗ್ಗೆ ಚರ್ಚೆಯಾಗುತ್ತೆ. ದೇಶಕ್ಕಾಗಿ ಪ್ರಾಣ ಕೊಟ್ಟ ರಾಷ್ಟ್ರ ನಾಯಕರ ಬಗ್ಗೆ ಶಿಕ್ಷಣ ಕೊಡುತ್ತೆ. ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕ್ ಖರ್ಗೆ ತಾಲಿಬಾನಿ ಬಚ್ಚಾಗಳು ಅಂತ ಬಸನಗೌಡ ಯತ್ನಾಳ್ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕಾ ಖರ್ಗೆಗೆ ತಾಕತ್ತು ದಮ್ಮಿದ್ರೆ ಕರ್ನಾಟಕದಲ್ಲಿ ಅಕ್ರಮವಾಗಿ ಕಟ್ಟಿಕೊಂಡಂಥ ಮಸೂದೆ ಮದ್ರಸಾಗಳೇನದಾವು ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಏನು ನಮಾಜ್ ಮಾಡ್ತಾ ಇದ್ದಾರೆ, ಮೊದಲು ಅದನ್ನು ಬಂದ್ ಮಾಡಿಸಲಿ. ನಿಜವಾಗಿ ತಾಕತ್ತು ಜಾತ್ಯತೀತ ಇದ್ದರೆ ಕೇವಲ ಒಂದು ಸನಾತನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡಿ RSSನ್ನು ಟಾರ್ಗೆಟ್ ಮಾಡಿ ಏನು ಮಾತಾಡ್ತಾ ಇದ್ದಾರೆ, ಅವರ ಒಂದು ಬಾಲಿಸ್ತನ ಹೇಳಿಕೆ ಇಡೀ ರಾಜ್ಯದಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಷೇಧ ಮಾಡಲಿಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ. ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಡೆಸೋದೇನೋ ಒಂದು ಶಾಖೆಯಲ್ಲಿ ಏನು ಚರ್ಚೆ ಆಗ್ತದೆ? ದೇಶಭಕ್ತಿ, ನಮ್ಮ ದೇಶಕ್ಕಾಗಿ ಮುಡುಪಾಕಿಟ್ಟು ಪ್ರಾಣ ಕೊಟ್ಟಂಥ ರಾಷ್ಟ್ರ ನಾಯಕರನ್ನ ಮತ್ತು ಸನಾತನ ಹಿಂದೂ ಧರ್ಮ ಅಖಂಡ ಭಾರತದಲ್ಲಿರುವಂಥ ನಮ್ಮ ರಾಜ ಮಹಾರಾಜರು, ಅದು ಶಿವಾಜಿ ಮಹಾರಾಜರಿರ್ಬೋದು, ಮಹಾರಾಣಾ ಪ್ರತಾಪರಿರ್ಬೋದು, ಪೃಥ್ವಿರಾಜ್ ಚೌಹಾಣ್ ಇರ್ಬೋದು, ಒನಕೆ ಓಬವ್ವ ಇರ್ಬೋದು, ಮದಕರಿ ನಾಯಕ್ ಇರ್ಬೋದು, ವೀರಾಣಿ ಕಿತ್ತೂರು ಚೆನ್ನಮ್ಮ ಇರ್ಬೋದು, ಸಂಗೊಳ್ಳಿ ಇಂಥ ಶಿಕ್ಷಣ ಕೊಡೋದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಉದ್ದೇಶ. ಆದರೆ ತಾಲಿಬಾನಿಗಳು ಅವರೇ ತಾಲಿಬಾನಿಗಳ ಬಚ್ಚಾಗಳಿವರಲ್ಲ. BK ಹರಿಪ್ರಸಾದ್, ಸಿದ್ದರಾಮಯ್ಯ, ಪ್ರಿಯಾಂಕಾ ಖರ್ಗೆ ತಾಲಿಬಾನದ ಪರವಾಗಿ ಮಾತಾಡುವಂಥ ಚೇಲ. ಈ ಮಧ್ಯೆ ರಾಜ್ಯದಲ್ಲಿ RSSನ ಪರವಾಗಿ ಅಭಿಯಾನವೂ ಕೂಡ ಆರಂಭ ಆದಂಗೆ ಕಾಣಿಸ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ನ ನಾಯಕರು ನಿರ್ಬಂಧದ ಮಾತುಗಳನ್ನು ಆಡ್ತಾ ಇದ್ರೆ, RSS ವಿರುದ್ಧ ಮಾಡ್ತಾ ಇರುವಂತ ಈ ಬೆಳವಣಿಗೆಯನ್ನು RSSನ ಅಭಿಮಾನಿಗಳು, ಹಿಂದೂ ಕಾರ್ಯಕರ್ತರು ವಿರೋಧಿಸಿದ್ದಾರೆ. ರಾಜ್ಯದಾದ್ಯಂತ ಐ ಲವ್ RSS ಅನ್ನೋ ಪೋಸ್ಟರ್ ಅಭಿಯಾನ ಶುರುವಾಗಿದೆ. ಕಲಬುರಗಿಯಲ್ಲಿ, ಮಂಡ್ಯದಲ್ಲಿ, ವಿಜಯಪುರದಲ್ಲಿ ಈ ಪೋಸ್ಟರ್ ಅಭಿಯಾನ ಆರಂಭ ಆಗಿದೆ. ದೇಶದ್ರೋಹಿ ಸಂಘಟನೆಗಳನ್ನ ಬ್ಯಾನ್ ಮಾಡಿ, ದೇಶಭಕ್ತಿ ಸಂಘಟನೆಗಳನ್ನಲ್ಲ. ದಮ್ಮು ತಾಕತ್ತಿದ್ರೆ RSS ಅನ್ನು ಬ್ಯಾನ್ ಮಾಡಿ ತೋರಿಸ್ರಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಕಲಬುರಗಿಯಿಂದ ಶುರುವಾಯಿತು ಈ ಅಭಿಯಾನ. ಇವತ್ತು ಮಂಡ್ಯ, ವಿಜಯಪುರಕ್ಕೂ ಕೂಡ ಕಾಲಿಟ್ಟಿದೆ. ನಿರ್ಬಂಧದ ಮಾತುಗಳನ್ನು ಸರ್ಕಾರ ಆಡ್ತಾ ಇದ್ರೆ RSS ಪರವಾಗಿ ಹಿಂದೂ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ನೋಡ್ತಾ ಇದ್ದೀರಿ. ಐ ಲವ್ RSS ಅಂತ ಪೋಸ್ಟರ್ ಹಿಡಿದು, ತಾಕತ್ತಿದ್ರೆ ನೀವು ಮಾಡ್ರಿ, ಬ್ಯಾನ್ ಮಾಡ್ರಿ, ತಾಕತ್ತಿದ್ರೆ ನಿರ್ಬಂಧ ಹಾಕಿ ಅಂತ ಸರ್ಕಾರಕ್ಕೆ ಸವಾಲು ಹಾಕ್ತಾ ಇದ್ದಾರೆ. ಎರಡು ದೃಶ್ಯಗಳು, ಒಂದು ಮಂಡ್ಯ, ಮತ್ತೊಂದು ವಿಜಯಪುರ. ಕಲಬುರಗಿಯಿಂದ ಶುರುವಾಯಿತು ಅಭಿಯಾನ, ಈಗ ಮಂಡ್ಯ ಮತ್ತು ವಿಜಯಪುರಕ್ಕೂ ಕೂಡ ಕಾಲಿಟ್ಟಿದೆ. ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮುಂದೆ ನಿಂತು, ದೇಶಭಕ್ತಿಯ ಸಂಘಟನೆ ಇದು, ನೀವು ಮಾಡಬೇಕಾಗಿರೋದು ದೇಶದ್ರೋಹಿ ಸಂಘಟನೆಗಳನ್ನ ಬ್ಯಾನ್ ಮಾಡಬೇಕು, ಅದನ್ನ ಬಿಟ್ಟು ದೇಶಭಕ್ತಿಯ ಸಂಘಟನೆಯನ್ನ ನಿರ್ಬಂಧ ವಿಧಿಸೋ ಕೆಲಸವನ್ನ ಮಾಡ್ತಾ ಇದ್ರಿ, ತಾಕತ್ತಿದ್ರೆ ಮಾಡಿ ಅಂತ ಸವಾಲು ಹಾಕ್ತಿದ್ದಾರೆ. ಐ ಲವ್ RSS ಅನ್ನೋ ಸ್ಟಿಕ್ಕರ್ ಅಭಿಯಾನ ಶುರು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.